ಲೇ 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 ಅಕ್ಕಿ ನೆನಪೊಳಗೆ ಎದಕ್ ಕೊರಿಗಿ ಸಾಯಕತ್ತಿಲೇ ಮರ್ತು ಬಿಡ ಅಕ್ಕಿನ. ಮರ್ಯಾದ ಆಯ್ತು ದೋಸ್ತ, ಮರ್ತಕಿನ ಮರ್ತೆ ದೋಸ್ತ. ಆಕಿ ಯಾರಂತ ನಂಗೆ ಗೊತ್ತಿಲ್ಲ, ಮರ್ತ್ ಬಿಟ್ಟೆ. ಲೇ ಎದಕ್ ಕುಚ್ಚರಂಗ್ ಮಾಡಾಕತ್ತಿಲೇ? ನೀ ಹಿಂಗ್ ಮಾಡ್ಕೊಂಡ್ ಕೂತ್ರ ನಿನ್ನ ನಂಬ್ಕೊಂಡ್ ಕೂತಿರೋ ನಿನ್ನ ತಂದೆ ತಾಯಿ ಗತಿ ಏನ? ಅವ್ರ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಮಾಡು. ಇಷ್ಟು ವರ್ಷ ಸಾಕಿ ಸಲುವಿದಂತವ್ರನ್ನ ಬಿಟ್ಟು ನಿನ್ನೆ ಮೊನ್ನೆ ಬಂದಿರುವಂತ ಹುಡುಗಿ ಸಂಬಂಧ ತಲೆ ಕೆಡ್ಸ್ಕೊಂಡ್ ಕೂತಿಯಲ್ಲೇ. ಆಕಿ ನಿನ್ನೆ ಮೊನ್ನೆ ಬಂದಿರಕಿನೇ ಆಗಿರ್ಬೋದು, ಆದ್ರ ನನ್ ಜೀವನದಾಗ ಇದ್ದಷ್ಟು ದಿವ್ಸ ಇಡೀ ಜೀವನಕ್ಕಾಗುವಷ್ಟು ನೆನಪುಗಳು ಬಿಟ್ಟು ಹೋಗಿದಾಳ. ಮರಿ ಅಂದ್ರ ಅದ್ ಹೆಂಗ್ ಮರಿಲಿ ದೋಸ್ತ? ಮರಿ ಬೇಕ್ಲೇ, ಮರಿ ಬೇಕ. ಅಕ್ಕಿ ನೀನ್ ಮರ್ತು ಇನ್ನೊಬ್ಬಂಗೂಡು ಮದ್ವಿಗೆ ಸಾಧ್ಯ ಆಗಲ್ಲ ಆದ್ಮ್ಯಾಗ ನೀನ್ ಯಾಕ್ಲೆ ಹಿಂಗಿರ್ಬೇಕ? ಏನಂದಿ? ನಿಜಲೇ, ನಾಳೆನ ಅಕ್ಕಿ ಮದ್ವೆ ಐತಿ. ಇಲ್ಲ, ನಾನ್ ನಂಬಂಗಿಲ್ಲ. ನನ್ ಬಿಟ್ಟು ಇನ್ನೊಬ್ಬನ್ ಮದ್ವೆ ಸಜ್ಜ ಆಗಿದಾಳ ಅಂದ್ರ ನಾನ್ ನಂಬಂಗಿಲ್ಲ ದೋಸ್ತ, ನಂಬಂಗಿಲ್ಲ. ನೀನ್ ನಂಬಂಗಿಲ್ಲ ಅಂತ ಗೊತ್ತೈತಿ. ನೋಡಿಲ್ಲ, ಆಕಿ ಮದ್ವಿ ಕಾರ್ಡ್ ಕಳ್ಸ್ಯಾಳ ನನಗ. ಅಳು, ನಿನಗೆ ಎಷ್ಟು ಅಳಬೇಕಾಗಿರ್ತಲ್ಲ ಅಷ್ಟು ಹತ್ತು ಬಿಡು. ಆದ್ರ ಆಕಿನ ಮರ್ತು ನಾಳೆಯಿಂದ ಮುಚ್ಕೊಂಡು ಹೊಸ ಜೀವನ ಸ್ಟಾರ್ಟ್ ಮಾಡ. ನಿನ್ಗ ಕೆಲವೊಂದ್ ದಿವಸದಿಂದ ಒಂದ್ ರಾಜರಾಣಿ ಕತಿ ಹೇಳಿದ್ನೆ, ನೆನಪೈತಿ? ಸರಿ, ಆಮೇಲೆ ಮಾಡ್ತೀನಿ ಇರು. ಅಲ್ಲ, ಆಕಿನ ಅಷ್ಟಕ್ಕೊಂದ ಮನಸ್ಸಿಗೆ ಹಚ್ಕೊಂಡು ಪ್ರೀತಿ ಮಾಡಾತಿಯಲ್ಲ, ಆಕಿ ಒಂದ್ ವೇಳೆ ನೀನ್ ಬಿಟ್ಟು ಬೇರೆಯವ್ನ ಮದ್ವೆ ಮಾಡ್ಕೊಂಡ್ರ ಏನ್ ಮಾಡವ? ಒಂದ್ ಕತೆ ಹೇಳ್ತೀನಿ ಕೇಳು. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ಒಬ್ಳು ರಾಣಿನ ತುಂಬಾ ಇಷ್ಟಪಡ್ತಿದ್ದ. ಹಾಗೆ ರಾಣಿ ಕೂಡ ರಾಜನ ತುಂಬಾನೇ ಇಷ್ಟಪಡ್ತಿದ್ಲು. ಆದ್ರೆ ವಿಧಿ ಆಟ ಬೇರೆ ಇತ್ತು. ಏನಂದ್ರೆ ಅವರಿಬ್ರು ಜಾತಿ ಬೇರೆ ಬೇರೆ ಆಗಿತ್ತು. ಹಾಗೆ ರಾಣಿ ಮನೆಯಲ್ಲಿ ಇವರಿಬ್ರು ಗುಪ್ತವಾಗಿ ಪ್ರೀತಿ ಮಾಡೋದು ಗೊತ್ತಾಗಿತ್ತು. ಅದಕ್ಕೆ ರಾಣಿನ ಇನ್ನೊಬ್ಬನ ಜೊತೆ ಮದುವೆ ಮಾಡಬೇಕು ಅಂತ ಅನ್ಕೊಂಡ್ರು. ರಾಣಿ ಮದುವೆ ದಿವಸ ಆ ಕಡೆ ರಾಣಿನೂ ಸತ್ತೋದ್ಲು, ಈ ಕಡೆ ರಾಜನೂ ಸತ್ತೋದ. ಒಂದೇನಂದ್ರೆ ಈ ಕಥೆಯಲ್ಲಿ ನನ್ನ ಹುಡುಗಿ ರಾಣಿ ಆಗ್ತಾಳಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ರಾಜ ಹಾಗೆ ಆಗ್ತೀನಿ. ಅಲ್ಲೇ ನೀ ತಪ್ಪು ತಿಳ್ಕೊಂಡಿದ್ದ. ಆ ಕತ್ತಿನ ನೀನು ಪೂರ್ತಿಯಾಗಿ ಓದೇ ಇಲ್ಲ. ಅದ್ರ ಮುಂದುವರಿದ ಭಾಗನ ನಾನ್ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ. ಆ ಕತ್ತೆ ಒಳಗ ಆ ರಾಜ ಸತ್ತಿರೋದೇನ ನಿಜ, ಅದ್ರ ಆ ರಾಣಿ ಸತ್ತಿರೋದು ಶುದ್ಧ ಸುಳ್ಳು. ಆ ರಾಣಿ ತಾನು ಸತ್ತೋದು ಅಂತ ಸುಳ್ಳು ಹೇಳಕ ಒಬ್ಬ ಆಳ್ ಮನುಷ್ಯನ ಆ ರಾಜನ ಹತ್ರ ಕಳಿಸಿದಂತ. ಆ ರಾಜ ಅದನ್ನ ನಿಜ ಅನ್ಕೊಂಡು ಎದೆ ಹೊಡ್ಕೊಂಡು ಸತ್ತೋದ. ಒಂದ್ ಕಡೆ ಆ ರಾಜನ ಸಾವಿನ ಮೆರವಣಿಗೆ ನಡೀತಿದ್ರ, ಇನ್ನೊಂದ್ ಕಡೆ ಆ ರಾಣಿ ಸಂಭ್ರಮದಿಂದ ಇನ್ನೊಬ್ಬನ್ ಕೂಡ ಸಪ್ತಪದಿ ತುಳಿ ಹಾತಿದ್ಲು. ಆ ರಾಜನ 3ನೇ ದಿನ ತಿಥಿ ಊಟನ ಒಂದು ಕಾಗೆ ಗಿಟ್ರ, ಆ ಕಾಗೆನೂ ವೇಟ್ ಮಾಡಾಕತ್ತಿತ್ತಂತ. ಇವಾಗಲಾದ್ರೂ ಆಕಿ ಬರ್ತಾಳೇನು ಅಂತ. ಆಕಿ ಕೊನೆಗೂ ಬರ್ಲೇ ಇಲ್ಲ. ಕಾದು 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 ಆ ಕಾಗೆ ಹಸುವಿನಿಂದ ಸತ್ತೋತು. ಅರ್ಥ ಮಾಡ್ಕೋ, ಆಕಿ ನಿನ್ನ ಮರ್ತು ಬೇರೆ ಅವ್ನ ಕೂಡ ಮದುವೆ ಮಾಡ್ಕೊಳಕತ್ತಾಳ. ಇನ್ನಾದ್ರೂ ಆಕಿನ ಮರ್ತು ಬಿಡ. ನೀವು ಪ್ರೀತಿಲಿ ಒಬ್ಬರಿಗೆ ಮೋಸ ಮಾಡ್ತಿದ್ದೀರಿ ಅಂದರೆ ನೀವು ಅವ್ರ ಫೀಲಿಂಗ್ಸ್ ಜೊತೆ ಮಾತ್ರ ಅಲ್ಲ, ಅವ್ರ ಜೀವನ ಜೊತೆ ಆಟ ಆಡ್ತಿದ್ದೀರಿ ಅಂತ ಅರ್ಥ. ಮದುವೆನೇ ಆಗಲಿ ಪ್ರೀತಿನೇ ಆಗಲಿ ಒಬ್ಬರ ಜೊತೆ ಮಾತ್ರ ಮಾಡಿ.